ನನ್ನ ಪ್ರಕಾರ ಫಸ್ಟ್ ಟೈಮ್ ಮಧು ಬಂಗಾರಪ್ಪ ಅವ್ರ ಜೊತೆ ಬಂಗಾರಧಾಮದಲ್ಲಿ ಒಂದು ಸಣ್ಣ ಸಂದರ್ಶನದ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜಕ್ಕೂ ಖುಷಿ ಅನ್ಸುತ್ತೆ, ಅವರ ಮಗನಾಗಿ ಹುಟ್ಲಿಕ್ಕೆ ಎಷ್ಟು ಪುಣ್ಯ ಮಾಡಿದ್ರೆ. ಅವ್ರ ಅಭಿಮಾನಿಗಳು ಇದು ಒಪ್ಪಿದ್ರೆ ಅದೇ ನನ್ ಪುಣ್ಯ. ಇನ್ನೇನ್ ಮಾಡಕ್ಕಾಗತ್ತೆ. ಈಗ ನಮ್ ತಂದೆಯವರು ಅವ್ರ ಎದುರುಗಡೆ ಹೇಳ್ಕೊಳಕ್ ಇನ್ನೂ ಬೇಕಾದಷ್ಟು ಆಸೆ ಇದೆ. ಆಗಲ್ಲ, ಅದು ಪ್ರಕೃತಿಯ ನಿಯಮ ಅದು. ನಾನಂತೂ ಬದಲಾವಣೆ ಮಾಡಕ್ಕಾಗಲ್ಲ. ಅದನ್ನ ಹೇಳಿದ್ನಲ್ಲ, ನಿಮ್ ಮೇಲ್ ವೆಲ್ತ್ ಏನು ಅಂದ್ರೆ, ನಿಮ್ ಆಸ್ತಿ ಏನಂದ್ರೆ ಬಂಗಾರಪ್ಪ ಅವರು ಅಂತ ನಾ ಹೇಳಲೇಬೇಕು. ಅದಕ್ಕಿಂತ ದೊಡ್ಡದು ಇನ್ನೇನು ಇಲ್ಲ. ಅದನ್ನ ಉಳಿಸ್ಕೊಳ್ಳೋದ್ರಲ್ಲಿ ಇದೊಂದು ಪುಟ್ಟ ಪ್ರಯತ್ನ ಎಲ್ಲರೂ ಸೇರಿ ಮಾಡಿರೋದು. ಐ ಥಿಂಕ್ ಇದ್ರ ಬಗ್ಗೆ ನಾನೇನ್ ಜಾಸ್ತಿ ಹೇಳೋದು, ಇದು ಪಬ್ಲಿಕ್ ಜಾಗ ಆಗ್ಬೇಕು. ಯಾಕೆಂದ್ರೆ ಬಂಗಾರಪ್ಪ ಅವರು ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಆಸ್ತಿ. ಇದು ಸಾರ್ವಜನಿಕರಿಗೆ ಹೋಗಿದೆ ಅಷ್ಟೇ. ಇದೊಂದು ಕಲ್ಪನೆ ಹೇಗ್ ಬಂತು ಸರ್? ನಿಜ ಹೇಳ್ಬೇಕಂದ್ರೆ 10 ವರ್ಷ ಆಯ್ತು. ಸದ್ಯ ನಾನು ಮಿನಿಸ್ಟರ್ ಆಗಕ್ಕಿಂತ ಮುಂಚೆನೆ ಮುಗಿಸ್ದೆ. ನಿಜ. ಏನೋ ಹಣಕಾಸು ವ್ಯವಸ್ಥೆ ಬೇಕಾಗ್ತದೆ, ಇದೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿದೆ. ಇದೆಲ್ಲ ಇರೋದ್ರಿಂದ ಏನೋ ಅವ್ರಿಗೆ ಹಸಿರು, ಈಗ ನೋಡಿದಾಗ ಹಸಿರು ಕಾಡನ್ನ ಎಷ್ಟು ಚೆನ್ನಾಗಿ ಅಂತೀರ, ನಮ್ ತಂದೆಯವ್ರಿಗೆ ಇಷ್ಟ ಆಯ್ತು. ಆಮೇಲೆ ಈ ಸಮಾಧಿ ಅಂದಾಗ ಒಂಥರ ಇದ್ರಲ್ಲಿ ಬರುತ್ತೆ, ಆ ಸಮಾಧಿ ತರ ಇರಬಾರ್ದು. ಆದ್ರೆ ನಾವು ಹಿಂದೂ ಇದ್ರೊಳಗೆ ಏನ್ ನಮ್ಮ ಒಂದು ಸಂಪ್ರದಾಯದ ಅದನ್ನ ಇಟ್ಟು ಬೇರೆ ವಾತಾವರಣವನ್ನ ಬಹಳ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕಂತ ಅಲ್ಲಿ ಮಕ್ಳು ಕುತ್ಕೊಂಡು ಓದ್ತಾರ. ಅಲ್ಲಿ ಕೆಲವು ಸತಿ ಅಲ್ಲಿ ಮತ್ತೆ ಕೆಲವ್ರು ಬಂದಿದೆ, ಈಗ ಅಲ್ಲಿ ಕುತ್ಕೋತಾರ. ಅಲ್ಲಿ ಕಾಲೇಜಿಂದ ಬರ್ತಾರೆ, ಮಕ್ಳು ಬರ್ತಾರೆ. ಮತ್ತೆ ಇದು ಅವ್ರ ರಾಜ್ಯದ ಇದಾಗಿರೋದ್ರಿಂದ ಒಂದು ಫ್ಲಾಗ್ ಪೋಸ್ಟ್ ಟೈಮು ಇನ್ನೊಂದು 3-4 ನಿಮಿಷದೊಳಗೆ ಗಂಟೆ ಹೊಡೆಯುತ್ತೆ. ಸೊ ಇದೊಂಥರ ಇಲ್ಲಿ ವೆಲ್ಕಮ್ ಆಗ್ಬಾರ್ದು, ನಿಮ್ ಜೀವನಕ್ಕೆ ವೆಲ್ಕಮ್ ಆಗ್ಲಿ ಅಂತ ಹೇಳಿ ಅಲ್ಲಿ ಹೋಗಿ ಬಂದ ಮೇಲೆ ಇಲ್ಲಿರ್ಲಿ ಅಂತ ಇಲ್ಲಿ ಹಾಕಿದೀವಿ ವೆಲ್ಕಮ್. ಸುಮ್ನೆ ಅದಕ್ಕೊಂದು ಒಳ್ಳೆ ಸ್ಟೋರಿ. ಮತ್ತೆ ಇದೊಂಥರ ಸ್ಟ್ರಕ್ಚರ್ ಏನಾದ್ರು ಒಂಥರ ಡಿಫ್ರೆಂಟ್ ಆಗಿರ್ಲಿ ಅಂತೇಳಿ ಒಂದು ತೀರ್ಮಾನ ಮಾಡಿದ್ವಿ. ಅದೇ ರೀತಿಯಲ್ಲಿ ಮಾಡಿದ್ವಿ. ಅದೇ ಇಷ್ಟಿದೆ, ಇದಕ್ಕೊಂದು ಡೈರೆಕ್ಷನ್ ಇರಬಾರ್ದು. ಇದು ಮಲ್ಟಿ ಡೈರೆಕ್ಷನಲ್, ಎಲ್ಲಾ ಕಡೆನೂ ಸ್ಟಾರ್ ಇದೆ ನೋಡಿ. ಹೌದು ಸರ್. ಇದು ಯಾ ಕಡೆನಾರು ನೀವು ಹತ್ಕೊಂಡು ಹೋಗ್ಬೋದು. ಅದೇ ಈಚಲ್ ಮರ, ನಾವ್ ಇಡಿಗರು, ಅಲ್ಲಿದೆ ಈಚಲ್ ಮರ. ಇದು ಫಸ್ಟ್ ನಮ್ ತಂದೆಯವ್ರದ್ದು, ಆ ಕಡೆಗೆ ನಮ್ಮ ತಾಯಿಯವ್ರದ್ದು. ಬನ್ನಿ ತಗೊಳ್ಳಿ, ನೀವು ಮಾಡಿ ಸರ್. ನೀವು ಮಾಡಿದ್ರೆ ನಾವು ಮಾಡ್ದಂಗಿದೆ. ಸೊ ಯೂಶಲಿ ಅಲ್ಲಿ ಇಟ್ಬಿಡಿ. ನಾನು ಯೂಶಲಿ ಯಾರಾದ್ರೂ ಬಂದ್ರೆ, ಸರ್ ಇದು ಅಮ್ಮ, ಇದು ನಮ್ಮ ತಂದೆಯವರು. ಇದು ಫಸ್ಟ್ ಒಂದು ಚಿಕ್ಕ ಕಟ್ಟೆ ಇತ್ತು, ಬಟ್ ಅವಾಗ ನಮಗೆ ಸರ್ ಪ್ಲೀಸ್ ಬನ್ನಿ ವೀಕ್ಷಕರೇ, ನಾನೆಷ್ಟು ಪುಣ್ಯ ಮಾಡಿದ್ದು ನೋಡಿ. ಮುಖ್ಯಮಂತ್ರಿಗಳು ಬಂಗಾರಪ್ಪ ಅವ್ರ ಸಮಾಧಿಗೆ ಪೂಜೆ ಮಾಡಿ ಅಂತ ಅವ್ರ ಮಗ ನನಗೆ ಹೇಳ್ತಿದ್ದಾರೆ. ನಿಜಕ್ಕೂ ಅದೃಷ್ಟದ ವಿಚಾರ ಇದು. ಇದೆಲ್ಲ ಸ್ವಲ್ಪ ಹಂಗೆ ನಮ್ಮ ತಾಯಿಯವರಿಗೆ ಈ ಹಸಿರು ಇಷ್ಟ. ಹಸಿರು ವೈಟ್ ಒಂದು ಪೀಸ್ಫುಲ್ ಆಗಿರ್ಲಿ ಅಂತ. ನೈಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಲೈಟಿಂಗ್ ಗೀಟಿಂಗ್ ಎಲ್ಲ. ಹೌದು ಸರ್, ಹೌದು. ಆಮೇಲೆ ನಮ್ಮ ತಂದೆಯವ್ರು ಕೇಳ್ತಕ್ಕಂಥ ಹಿಂದೂಸ್ತಾನಿ ಕ್ಲಾಸಿಕಲ್ ಹಾಡುಗಳನ್ನ ಸಂಜೆ ಹೊತ್ತು ಎಲ್ಲ ಸ್ಪೀಕರ್ ಇದೆ. ಅಲ್ಲೊಂದು ಓಪನ್ ಏರ್ ಥಿಯೇಟರ್ ತರ ಕೂಡ ಅದು ಮಾಡಿದೀವಿ. ಮತ್ತೆ ಇದು ನಮ್ಮ ಈಚಲ್ ಮರ, ನಾವ್ ಹೆಂಡ ಮರ ನಾವು ಮಾಡ್ತಾ ಇರ್ಲಿಲ್ಲ. ಹೆಂಡ ಕುಲಕಸು. ಇದು ಸುಮ್ನೆ ಒಂದು ಸ್ಟೇಜ್ ತರ ಮಾಡಿದ್ವಿ. ಏನಾದ್ರು ಕೆಲಸದ ಕಾರ್ಯಕ್ರಮ ಎಲ್ಲ ಅಲ್ಲಿ ಮಾಡ್ತೀವಿ. ಸಾರ್ವಜನಿಕರಿಗೆಲ್ಲ ಅವಕಾಶ ಇರುತ್ತೆ. ಅಲ್ಲಿ ಅವಕಾಶ ಇರುತ್ತೆ, ಕಮರ್ಷಿಯಲ್ ಆಗಿ ಮಾಡೋಕ್ ಹೋಗೋದಿಲ್ಲ. ಕೆಲಸದಿ ನಮ್ಮ ಪಕ್ಷದೆಲ್ಲ ನಾವು ಮಾಡ್ಬಿಡ್ತೀವಿ. ಅದು ಅನಿವಾರ್ಯವಾಗಿ ಕೆಲಸತಿ ನಾವು ತಗೋಬಿಡ್ತೀವಿ. ಮತ್ತೆ ಅಲ್ಲಿ ಕೆಲವ್ರು ಯಾರ ಮಕ್ಕಳಿಗೆ ಬಂದು ನಾವೇನೋ ಒಂದು ಕಾರ್ಯಕ್ರಮ ಕೆಲಸದ ಹಂಗೆ ಕೊಡ್ತಾರೆ. ಬಟ್ ಅದ್ರ ಹಿಂದೆ ಕಾಂಪ್ಲೆಕ್ಸ್ ಇದೆ. ಅದ್ರ ರೆವೆನ್ಯೂ ಇಲ್ಲಿ ಮೇಂಟೆನೆನ್ಸ್. ಇವತ್ತು ನಾನಿದ್ದೀನಿ, ನನ್ನ ಕೈಲಿ ಶಕ್ತಿ ನಾಳೆ ಇಲ್ಲದೆ ಇರ್ಬೋದು, ಆದ್ರೆ ಇದು ಇಟ್ ಶುಡ್ ಜನರೇಟ್ ಇಟ್ಸ್ ಓನ್ ಮನಿ. ಸೊ ಅಲ್ಲಿ ದುಡ್ಡು ಇಲ್ಲಿಗೆ ಆಗ್ಬೇಕು. ಮತ್ತೆ ಈಗ ಸೋಲಾರ್ ಹಾಕ್ಸ್ತಾ ಇದೀವಿ. ಸೊ ದ ಪವರ್ ಆಲ್ಸೋ ಇಲ್ಲಿದೆ. ಸೊ ನಾಳೆ ದಿವಸ ನಾನು ಇಲ್ಲಿ ಇರದೆ ಇರ್ಲಿ, ಇದ್ರ ಪಾಡಿಗೆ ಇದು ನಡೀತಾ ಇರ್ಬೇಕು. ಇದನ್ನ ಸಾರ್ವಜನಿಕರಿಗೆ ಮಾಡಿದ್ದು, ನನಗೆ ವೈಯಕ್ತಿಕವಾಗಲ್ಲ. ಐ ಹ್ಯಾವ್ ಟು ಗಿವ್ ದೆಮ್ ಬ್ಯಾಕ್. ಬಿಕಾಸ್ ನಾನು ಇಲ್ಲಿ ಹಿಂಗ್ ನಿಂತ್ಕೊಂಡಿದ್ದೀನಿ ಅಂದ್ರೆ ಇದು ಒಂಥರ ಹೇಳ್ತಾರಲ್ಲ, ಸ್ಮಶಾನ ಅಂತ ಹೇಳಿ, ಹಂಗಲ್ಲ. ಇದು ಜೀವಂತವಾಗಿ ಇಡ್ಬೇಕು. ಅವ್ರ ಚಿಂತನೆ ಜೀವಂತವಾಗಿರ್ಬೇಕು, ಅವ್ರದ್ದೆಲ್ಲದು ಕೂಡ. ಇದು ನನ್ನ ಅಕ್ಕನ ದೊಡ್ಡ ಮಗಳು ಸಂಗೀತ ಅಂತ. ಅವಳು ಇನಿಷಿಯಲಿ ಒಂದು ಬೇರೆ ರೀತಿಯಲ್ಲಿ ಒಂದು ಇದೇ ಕಾನ್ಸೆಪ್ಟ್ ಇದೆ. ಬಟ್ ಅದನ್ನ ಮತ್ತೆ ಬರ್ತಾ ದಿನಗಳು ಜಾಸ್ತಿ ಆಗುವ ಬದಲಾವಣೆನೂ ಮಾಡಿ ಒಂದು ರೀತಿಯಲ್ಲಿ ಈ ತರ ಮಾಡಿ. ಸರ್, ಒಂದೇ ಒಂದು ಪ್ರಶ್ನೆ. ಇಲ್ಲಿ ತಂದೆಯವ್ರ ಸಮಾಧಿ ಬಳಿ ಇರೋದ್ರಿಂದ
ಪ್ರತಿ ಮಕ್ಕಳಿಗೂ ತಂದೆ ಸೂಪರ್ ಹೀರೋನೆ. ಹಾಗೆ ತಂದೆಯವ್ರಿಗೂ ಮಕ್ಕಳು ಅಂದ್ರೆ ಯಾವತ್ತು ಸೂಪರ್. ಸಚಿವರಾಗಿ ಪ್ರಮಾಣ ವಚನ ತಗೊಳ್ಳೋ ಅಂದ್ರೆ ಈ ಸಂದರ್ಭ ಸಚಿವರಾಗಿದ್ದಾಗ ಎಷ್ಟು ಮಿಸ್ ಮಾಡ್ಕೊತಾ ಇದ್ರು. ಅಪ್ಪ ನೋಡ್ಬೇಕಿತ್ತು ನಾನು ಮಿನಿಸ್ಟರ್ ಆಗಿದ್ದ. ಇಲ್ಲ, ಅವರಿಗೆ ಆಸೆ ಇತ್ತು. ನೀವೆಲ್ಲರೂ ಮಾಧ್ಯಮದಲ್ಲೂ ಕೂಡ ಕರೀತಾ ಇದ್ರಿ, ಎಲ್ಲರೂ ಹೇಳ್ತಾ ಇದ್ರು ಬಂಗಾರಪ್ಪ ಅವ್ರು ಅಂದ್ರೆ MLA ಮಾಡೋ ಪ್ರೊಡಕ್ಷನ್ ಮಾಡೋ ಫ್ಯಾಕ್ಟ್ರಿ ಅಂತ. ನಿಜ, MLA ಮಾಡೋ ಫ್ಯಾಕ್ಟ್ರಿ. ಆದ್ರೆ ಒಂದೇ ಒಂದು ಅಲ್ಲಿ ನೋವಿದೆ. ಏನಂತ ಹೇಳಿದ್ರೆ ಅವ್ರಿಗೆ ಆಸೆ ಇತ್ತು ಮಧು, ಯಾಕಂದ್ರೆ ಅವರೇ ನನ್ನ ರಾಜಕೀಯವಾಗಿ ಬರ್ಬೇಕು ಅಂತ ಹೇಳಿ ನಮ್ಮ ಬ್ರದರ್ ವಿರುದ್ಧನೇ ನಿಲ್ಬೇಕು ಅಂತ ತೀರ್ಮಾನ ಎಲ್ಲ ಅವ್ರು ಮಾಡಿದ್ರು. ಅವ್ರು ಹಾಕಿದ ಲೈನ್ಗೆ ನನ್ನ ಲೈಫಲ್ಲಿ ಯಾವತ್ತೂ ಕೂಡ ಮಾಡಿಲ್ಲ. ನಾನು ಏನಾದ್ರೂ ಒಂದು ತೀರ್ಮಾನ ನನ್ನ ಜೀವನದಲ್ಲಿ ತಗೊಂಡಿದ್ದೀನಿ ಅಂದ್ರೆ ಈಗ ಸ್ವಂತ ಶಕ್ತಿ ಮೇಲೆ ನಾನು ಒಂದು ಪಕ್ಷಕ್ಕೆ ಬಂದಿರೋದು ಬಿಟ್ರೆ ಯಾವತ್ತೂ ನಾ ಬಂಗಾರಪ್ಪ ಅವ್ರ ಪಕ್ಷ ಅವ್ರು ಎಲ್ಲಿದ್ರು ಅಲ್ಲಿ ನನ್ನ ಜೀವನದಲ್ಲಿ ಒಂದು ಪಕ್ಷ ಸೇರಿರೋದಂದ್ರೆ ಇವಾಗ್ಲೇ. ಅದ್ರೊಳಗೆ ಸೊ ಆಬ್ವಿಯಸ್ಲಿ ಬಹಳ ಕಷ್ಟ ಆಗುತ್ತೆ. ಅವತ್ತು ತಗೊಳ್ಬೇಕಾದ್ರೆ ಏನಾದ್ರು ನಮ್ಮ ತಂದೆಯವ್ರು ಇದ್ದಿದ್ರೆ ಅದನ್ನು ನೋಡಿ ಎಷ್ಟು ಖುಷಿ ಪಡ್ತಾ ಇದ್ರು ಅಂತ ಹೇಳಿ ಮೋಸ್ಟ್ಲಿ ತುಂಬಾ ಖುಷಿ ಪಡೋರು. ಅದಕ್ಕೆ ನಾನು ಹಂಗೆ ಕೊರಗದ್ರ ಬದಲು ಆ ಸ್ಥಾನದಲ್ಲಿ ಅವ್ರ ಅಭಿಮಾನಿಗಳು ಖುಷಿ ಪಟ್ರೆ ಐ ಥಿಂಕ್ ನಮ್ ತಂದೆಯವ್ರು ಖುಷಿ ಪಟ್ಟಂಗೆ ಅಂತ ಹೇಳಿ. ಬಿಕಾಸ್ ನಾನಂತೂ ಅದು ಬದಲಾವಣೆ ಮಾಡಕ್ಕಾಗಲ್ಲ. ಹೌದು ಸರ್, ನಾನೇನ್ ಬ್ರಹ್ಮನೂ ಅಲ್ಲ, ಆಗೋದು ಇಲ್ಲ. ಆದ್ರೆ ಅವ್ರ ಭಾವನೆಗಳನ್ನ ಬ್ರಹ್ಮ ಸೃಷ್ಟಿ ಮಾಡಿರೋದು ಅವ್ರ ಫಾಲೋವರ್ಸ್. ಅವರೇ ನನ್ನ ತಂದೆಯ ಸ್ಥಾನದಲ್ಲಿದ್ದಾರೆ, ಅವರೇ ನನ್ನ ತಾಯಿಯ ಸ್ಥಾನದಲ್ಲಿದ್ದಾರೆ. ಅವ್ರ ಫಾಲೋವರ್ಸ್ ಸ್ವರ್ಗದ ಕ್ಷೇತ್ರದ ಜನರು ಕೆಲವು ಸತಿ ಏನಪ್ಪಾ ಆಗದೆ ಇರೋ ಸಂದರ್ಭನೂ ಇರ್ತದೆ. ಒಬ್ಬ ವ್ಯಕ್ತಿಗೆ ಆಗಲ್ಲ 100% ಮಾಡೋದು ಬಹಳ ಕಷ್ಟ. ಆ ಟೈಮಲ್ಲಿ ಇದನ್ನ ತಗೊಳ್ಳೋದು ತುಂಬಾ ಕಷ್ಟ ಆಗ್ತದೆ. ಐ ಮಿಸ್ ಮೈ ಫಾದರ್. ತುಂಬಾ ಮಾಡ್ತೀವಿ ಅದನ್ನ ಯೋಚನೆ ಮಾಡಿದಾಗ ಕಣ್ಣಲ್ಲಿ ನೀರು ಬರ್ತದೆ. ಅದಕ್ಕೆ ಏನ್ ಮಾಡ್ತೀನಿ ಅದನ್ನ ಯೋಚನೆ ಮಾಡಕ್ ಮಾಡಲ್ಲ. ಸೊ ಫಾದರ್ ಫೋಟೋನ ದಿನ ನೋಡ್ಲೇಬೇಕು. ದೇವ್ರ ಫೋಟೋನ ಎಷ್ಟು ನೋಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ, ಎಲ್ಲೆಲ್ಲಿ ಮನೆಗಳಿದಾವೆ ನಮ್ದು. ರೆಂಟೆಡ್ ಹೌಸ್ ಇರ್ಲಿ, ಎಲ್ಲೇ ಇರ್ಲಿ, ನನ್ನ ಆಫೀಸ್ ಇರ್ಲಿ, ನಮ್ಮ ತಂದೆ ತಾಯಿಯವ್ರ ಫೋಟೋ ಇರುತ್ತೆ. ಬಿಕಾಸ್ ಅದೊಂದು ಪವಿತ್ರವಾಗಿರ್ತಕ್ಕಂಥ ಒಂದು ಆಶೀರ್ವಾದ ಬರ್ಬೇಕು. ಜಾಸ್ತಿ ನೋಡಕ್ ಹೋದ್ರೆ ಭಾವನೆಗಳು ಜಾಸ್ತಿ ಇನ್ವಾಲ್ವ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀನಿ, ಅದು ತುಂಬಾ ಡೆಪ್ತ್ ಹೋಗ್ಬಿಟ್ರೆ ನಾನು ಆಚೆ ಬಂದ್ಬೇಕು, ಬಹಳ ಫಾಸ್ಟ್ ಆಗಿ ಬಂದ್ಬಿಡ್ತೀನಿ ಅಲ್ವಾ. ನೆನ್ಸ್ಕೊಂಡ್ರೆ ಈಗ ನಾನು ಅದ್ ಮಾತಾಡಕ್ ಹೋದ್ರೂ ಭಾವನೆ ಜಾಸ್ತಿ ಬರ್ತದೆ. ಅದಕ್ಕೆ ಮಾತಾಡಬಾರ್ದು ಅಂತ ಹೇಳಲ್ಲ, ಹಿಂಗಾಗ್ತದೆ, ಅದು ಬೇಡ. ಯಾಕೆಂದ್ರೆ ಅದಕ್ಕೂ ಬೇರೆ ಬೇರೆ ಭಾವನೆಗಳನ್ನ ಬಂದ್ಬಿಡ್ತೀವಿ ನಾವು ಕೆಲವು ಸತಿ, ಅದಾಗಬಾರ್ದು. ಸೊ ಇಷ್ಟು ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ಬರೋದು ಇಲ್ಲಿ ಕೂತ್ಕೊಳ್ಳೋದು, ನಾವಿಲ್ಲ ಅಂದ್ರೆ ಅವ್ರ ಅಭಿಮಾನಿಗಳು ಅವ್ರು ಹತ್ರ ಇರ್ತಾರೆ, ಅವರು ಹತ್ರ ಇರ್ತಾರೆ. ಎಷ್ಟು ಜನರು ಇಲ್ಲಿ ಬಂದು ಹೋಗ್ತಾರೆ, ನಮ್ಮ ತಂದೆಯವ್ರು ಅವ್ರ ಅಷ್ಟ ಹತ್ರ ಇರ್ತಾರೆ. ಇಲ್ಲೇ ಇದಾರೆ ಸರ್, ಅವ್ರು ಇಲ್ಲೇ ಎಲ್ಲ ಸುತ್ತಮುತ್ತ ನೋಡ್ತಿದ್ದಾರೆ. ಎಲ್ ಬೇಕಾದ್ರೆ ಇರ್ತಾರೆ, ನೋ ಪ್ರಾಬ್ಲಮ್. ಮತ್ತೆ ಇನ್ನೇನ್ ಮಾಡಕ್ಕಾಗಲ್ಲ. ಎಸ್ ಸರ್, ತುಂಬಾ ಖುಷಿ ಅನ್ನಿಸ್ತೆ. ಎಲ್ಲೊಂದ್ ಕಡೆ ಶಿಕ್ಷಣ ಸಚಿವರಾಗಿದ್ರು ಕೂಡ ಮೊದ್ಲು ನಾನೊಬ್ಬ ವಿದ್ಯಾರ್ಥಿ ಅನ್ನೋ ನಿಮ್ ಗುಣ ಇದೆಯಲ್ಲ, ನಾನ್ ಫಸ್ಟ್ ತಿಳ್ಕೊತೀನಿ, ಆಮೇಲೆ ನಾನ್ ಎಲ್ಲರಿಗೂ ಇಂಪ್ರೂವೈಸ್ ಮಾಡ್ತೀನಿ ಅಂತ ತುಂಬಾ ಖುಷಿ ಅನ್ಸುತ್ತೆ. ಕೊನೆಯದಾಗಿ ಸೊರಬದ ಜನ, ಇವತ್ತು ನೀವು ಉಸ್ತುವಾರಿ ಸಚಿವರಾಗಿರ್ಬೋದು ಅಥವಾ ಶಿಕ್ಷಣ ಸಚಿವರಾಗಿರ್ಬೋದು, ಎಲ್ಲಕ್ಕೂ ಕಾರಣ ಈ ಸೊರಬದ ಜನ. ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ನಂಬಿಕೆ ವಿಶ್ವಾಸನ ಉಳಿಸ್ಕೊಳ್ತೀನಿ. ಯಾಕಂದ್ರೆ ಬಹಳ ನಂಬಿಕೆಯಿಂದ ನನಗೆ ಆಶೀರ್ವಾದ ಮಾಡಿದ್ದಾರೆ. ಐ ಥಿಂಕ್ ಇತಿಹಾಸದಲ್ಲೇ ಹೈಯೆಸ್ಟ್ ಲೀಡ್ ಅಲ್ಲಿ ಸ್ವರ್ಗದಲ್ಲಿ ಅದನ್ನ ಉಳಿಸ್ಕೊಳ್ಳೋದು ಒಂದ್ ಕಡೆಗೆ ಆದ್ರೆ ಅದನ್ನ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ನಾನು ಮಾಡ್ತೀನಿ. ನೀವು ಇಟ್ಟಿರ್ತಕ್ಕಂಥ ನಂಬಿಕೆಯನ್ನ ಯಾವತ್ತೂ ಕೂಡ ಮೋಸ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅದು ಬಹಳ ತಪ್ಪಾಗುತ್ತೆ. ಯಾಕಂದ್ರೆ ನಮ್ಮ ತಂದೆ ತಾಯಿಯ ಸ್ಥಾನದಲ್ಲಿ ಅವ್ರನ್ನ ನೋಡೋದ್ರಿಂದ ಅದು ಮೋಸ ಮಾಡ್ತಕ್ಕಂಥ ಸಂಪ್ರದಾಯ ಬರದೇ ಇಲ್ಲ, ಅದು ಬರಬಾರ್ದು. ಇವತ್ತಿನ ಒಂದು ಏನು ಎಲ್ಲರೂ ಪ್ರಗತಿ ಕೇಳ್ತಾರೆ, ರೋಡ್ಸು, ಮನೆಗಳು, ಇವೆಲ್ಲ ಏನಿದೆ ಅದನ್ನ ಕೈ ಮೀರಿ ನಾನು ಶಕ್ತಿ ಮೀರಿ ನಾ ಮಾಡ್ತೀನಿ. ಸರ್ಕಾರದ ಮೇಲೆ ವಿಶ್ವಾಸ ಇಟ್ಕೊಳ್ಳಿ. ಸರ್ಕಾರ, ಯಾಕಂದ್ರೆ ಇದೆಲ್ಲ ಏನೇನು ಯೋಜನೆಗಳನ್ನು ಕೊಟ್ಟಿದ್ದೀವಿ, ಮಾತ್ರ ಗ್ಯಾರಂಟಿ ಅಂತ ಹೇಳಕ್ ಹೋಗಲ್ಲ, ಆದ್ರೆ ಅನಿವಾರ್ಯವಾಗಿ ಗ್ಯಾರಂಟಿ ಅಂತ ಹೇಳ್ಬೇಕು. ಗ್ಯಾರಂಟಿ, ಜೀವನಕ್ಕೆ ಗ್ಯಾರಂಟಿ ಕೊಟ್ಟಿರೋದೆ 2,000 ನಿಮ್ ಮನೆ ಬೆಳಕು ಮಾಡಿರೋದು, ಮತ್ತೆ ಶಕ್ತಿ ಯೋಜನೆ, ಇವೆಲ್ಲದೂ ಕೊಟ್ಟಿರೋದ್ರಿಂದ ಅದು ನಾವು ಹೇಳ್ಕೊಂಡು ಹೋಗ್ಬೇಕಾದ. ಅದು ಕೂಡ ಪ್ರಗತಿನೇ. ಅದು ಮಾತು ಕೊಟ್ಟ ಮೇಲೆ ಉಳಿಸ್ಕೊಂಡು, ಮಾತು ಕೊಟ್ವಿ, ಮತ ಹಾಕಿದ್ರು, ಆ ಮತ ಉಳಿಸ್ಕೋಬೇಕಲ್ಲ. ಹಂಗಾದ್ರೆ ಅದು ಮಾಡಿದೀವಿ ನಾವು. ಇನ್ನು ಉಳ್ಕಿದ್ದು ಪ್ರಗತಿ ಮಾಡ್ಬೇಕಾಗುತ್ತೆ. ಅದಕ್ಕೆ ನಾನು ಸಿಂಪಲ್ ಆಗಿ ವಿಶ್ವಾಸ ಇಟ್ಕೊಳ್ಳಿ, ಯಾವ್ದೇ ತರದ ಡೌಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಮಾಡಕ್ ಆಗುದಿಲ್ಲ. ಮಧು ಬಂಗಾರಪ್ಪ ಕ್ಷೇತ್ರದ ಜನರಿಗೆ ಅನ್ಯಾಯ ಮಾಡಿದ್ರೆ, ಇಲ್ಲಾಂದ್ರೆ ಬೇರೆ ರೀತಿಯಲ್ಲಿ ವಿರುದ್ಧವಾಗಿ ನಡ್ಕೊಂಡ್ರೆ ಅದು ನಮ್ಮ ತಂದೆ ತಾಯಿಯವ್ರ ವಿರುದ್ಧವಾಗಿ ನಡ್ಕೊಂಡಂಗೆ. ಎಲ್ಲ ಹೇಳಿದ್ದೆಲ್ಲ ಮಾಡ್ಬಿಡ್ತೀನಿ ಅಂತಲ್ಲ, ಅನ್ಕೊಂಡಿದ್ದೆಲ್ಲ ಆಗ್ಬಿಡುತ್ತೆ ಅಂತ ಹೇಳಲ್ಲ. ಹೇಳಿದ್ದೆಲ್ಲ ಮಾಡ್ಬೇಕಾಗತ್ತೆ, ಅನ್ಕೊಂಡಿದ್ದೆಲ್ಲ ಆಗ್ಬಿಡುತ್ತೆ ಅನ್ನೋದ್ರ ಬದಲು ಪ್ರಯತ್ನವನ್ನ ಗ್ಯಾರಂಟಿ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ. ಹೆಸರನ್ನು ಉಳಿಸ್ಕೊಂಡು ಹೋಗ್ತೀವಿ. ವಿಶ್ವಾಸವನ್ನ ಇಟ್ಕೊಳ್ಳಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ನೀವು ಕೂಡ
ರಾಜ್ಯದ ಶಿಕ್ಷಣ ಇಲಾಖೆ ಸರ್ವತೋಮುಖ ಅಭಿವೃದ್ಧಿಗೆ ಏನಾದ್ರು ಸಲಹೆಯನ್ನು ಕೊಡೋಗಿದ್ರೆ, ಹಾಗೆ ಸೊರಬದ ಮತದಾರರಾಗಿದ್ದಲ್ಲಿ ನಿಮ್ಮ ಸಮಸ್ಯೆಗಳನ್ನ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ, ಅದು ಅವ್ರಿಗೆ ತಲುಪುತ್ತೆ. ಪ್ರಾಮಾಣಿಕವಾಗಿ ಅದೇ ಹಾದಿಯಲ್ಲಿ ಸಾಗಿದ್ದಾರೆ. ಚುನಾವಣೆ ದೂರ ಏನಿಲ್ಲ, ಬಂದ್ಬಿಡುತ್ತೆ. ನೀವೇ ಡಿಸೈಡ್ ಮಾಡಿ ಏನಾಗಬೇಕು ಅಂತ. ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.